ದಿಶಾ ನ್ಯೂಸ್ಗೆ ಸ್ವಾಗತ. ನಾನು ಶರಣಪ್ಪ. ಈಗಾಗಲೇ ದ್ವಿತೀಯ PUCಯ ಫಲಿತಾಂಶ ಪ್ರಕಟವಾಗಿದೆ. ಗಂಗಾವತಿ ನಗರದ ಶ್ರೀರಾಮನಗರದ ಶ್ರೀ ವಿದ್ಯಾನಿಕೇತನ PU ಕಾಲೇಜಿನಲ್ಲಿ ಪರೀಕ್ಷೆಗೆ ಹಾಜರಾಗಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 1457. ಅದೇ ತರನಾಗಿ ಒಟ್ಟು ತೇರ್ಗಡೆಗೊಂಡಿರುವ ವಿದ್ಯಾರ್ಥಿಗಳು 1457. ಒಟ್ಟಾರೆಯಾಗಿ ಈ ಕಾಲೇಜಿನ ಶೇಕಡಾವಾರು ಪರ್ಸೆಂಟೇಜ್ 100ಕ್ಕೆ 100 ಅಂದರೆ 100% ಅಂತ ಹೇಳಬಹುದು. ಅದೇ ತರನಾಗಿ ಈ ಕಾಲೇಜಿನಲ್ಲಿ ಟಾಪರ್ಸ್ಗಳಾಗಿ ಹೊರಹೊಮ್ಮಿರುವ ವಿದ್ಯಾರ್ಥಿನಿಯಾಗಿರುವ ಪ್ರಥಮ ಸ್ಥಾನವನ್ನು ಕಾವ್ಯ 600ಕ್ಕೆ 593 ಅಂಕಗಳನ್ನು ಪಡೆದುಕೊಂಡು 98.83% ಪಡೆದರ ಮೂಲಕ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ತರನಾಗಿ ದ್ವಿತೀಯ ಸ್ಥಾನವನ್ನು ಸಂಗೀತ 600ಕ್ಕೆ 592 ಅಂಕಗಳನ್ನು ಪಡೆದುಕೊಂಡು 98.66% ಪಡೆದರ ಮೂಲಕ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ತರನಾಗಿ ಮೂರನೇ ಸ್ಥಾನವನ್ನು ಅಶ್ವಿನಿ 600ಕ್ಕೆ 591 ಅಂಕ ಪಡೆದರ ಮೂಲಕ 98.5% ಪಡೆದರ ಮೂಲಕ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ತರನಾಗಿ ಈ ಕೆಳಗಿನಂತೆ 600ಕ್ಕೆ 590 ಅಂಕಗಳನ್ನು ಪಡೆದುಕೊಂಡಿರುವ ವಿದ್ಯಾರ್ಥಿಗಳು ಆರ್ಚಿ ಕತಾರಿಯಾ, ಪೂಜಾ, ಗಂಗಾಧರ್ ಸಾಲಿಮಠ, ಅಕ್ಷತಾ ಇವರೆಲ್ಲರೂ ಸಮಾಂತರವಾಗಿ 600ಕ್ಕೆ 590 ಅಂಕಗಳನ್ನು ಪಡೆದುಕೊಂಡು 98.33% ಪಡೆದರ ಮೂಲಕ ಇವರೆಲ್ಲರೂ ಟಾಪರ್ಸ್ಗಳಾಗಿ ಹೊರಹೊಮ್ಮಿದ್ದಾರೆ ಎಂದು ಹೇಳಬಹುದು. ಅದೇ ತರನಾಗಿ 580ಕ್ಕಿಂತ ಹೆಚ್ಚು ಅಂಕ ಪಡೆದುಕೊಂಡಿರುವ ವಿದ್ಯಾರ್ಥಿಗಳು 156. ಅತ್ಯುನ್ನತ ಶ್ರೇಣಿಯಲ್ಲಿ 1120 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಅದೇ ತರನಾಗಿ 100ಕ್ಕೆ 100 ಅಂಕಗಳು ಪಡೆದುಕೊಂಡಿರುವ ವಿದ್ಯಾರ್ಥಿಗಳು 538, ಫಿಸಿಕ್ಸ್ 31, ಕೆಮಿಸ್ಟ್ರಿ 66, ಮ್ಯಾಥಮೆಟಿಕ್ಸ್ 237, ಬಯಾಲಜಿ 140, ಕನ್ನಡ 33, ಸಂಸ್ಕೃತ 21. ಒಟ್ಟಾರೆಯಾಗಿ ಈ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಂದು ಹೇಳಬಹುದಾಗಿದೆ. ಅದೇ ತರನಾಗಿ ಪ್ರಥಮ ಶ್ರೇಣಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳು 327 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಅದೇ ತರನಾಗಿ ದ್ವಿತೀಯ ಶ್ರೇಣಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳು 10 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಅದೇ ತರನಾಗಿ ಕಾಲೇಜಿನ ಶೇಕಡಾವಾರು ಪರ್ಸೆಂಟೇಜ್ 100ಕ್ಕೆ 100% ಹೊಂದಿದೆ ಎಂದು ಹೇಳಬಹುದಾಗಿದೆ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ನಿರ್ದೇಶಕರು, ಕಾಲೇಜಿನ ಪ್ರಾಚಾರ್ಯರು, ಸಿಬ್ಬಂದಿ ವರ್ಗದವರು ಈ ಮೇಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಎಂದು ಹೇಳಬಹುದಾಗಿದೆ.